ನಾವೇ ನಿಮಗೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಕ್ಕಿದೀವಿ ಅಂತ. ಲೋಫರ್ ನನ್ ಮಕ್ಕಳ, ನನ್ ಮನೆ ಅನ್ನ ತಿಂದು ನನ್ನನ್ನೇ ಕೆಲಸಗಾರ ಅಂತೀರಾ? ತುಳಿದು ಕೂಡ್ರೆ ಮಾಡ್ಬಿಡ್ತೀನಿ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಣ ಖರ್ಚು ಮಾಡಿ, ಈಗ 50 ಕೋಟಿ ಎಲ್ಲ ಖರ್ಚು ಮಾಡಿ ಬಂದ್ರ ಮೇಲೆ ನೀವು ಹೆಂಗೆ ಹಾನೆಸ್ಟಿ ಇದು ಮಾಡ್ತೀರಾ? ಇದು ಸಿಂಪಲ್ ಲಾಜಿಕ್. ಅಂದರೆ ನಾನು ಒಂದು ಕೋಟಿ ಖರ್ಚು ಮಾಡ್ತೀನಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ, ನನಗೆ ಬರೋದು 5,000 ರೂಪಾಯಿ ಸಂಬಳ. ಇದು ಯಾವ ರೀತಿ ಲಾಜಿಕಲಿ ಕರೆಕ್ಟ್ ಹೇಳಿ ಅಲ್ವಾ? ಅದ್ರ ಬದಲು 1 ಕೋಟಿ ಕ್ಲೀನಾಗಿ ಹಳ್ಳಿಗೆಲ್ಲ ಖರ್ಚು ಮಾಡಿ ನಾನು ಸಮಾಜ ಸೇವೆ ಮಾಡೋದ್ನಪ್ಪ ಅಂತ ಅನ್ಬಿಡ್ಬೋದು. ವೈ ದೇ ವಾಂಟ್ ದಟ್ ಪೊಸಿಷನ್ ಅಂದರೆ ಅಲ್ಲಿ 100% ಅಷ್ಟು ದುಡ್ಡಿದೆ. ಅದು ಎಲ್ರಿಗೂ ಗೊತ್ತೂ ಇದೆ. ನಿಮ್ಗೇನು ಗೊತ್ತಿಲ್ಲ, ಕೇಳಿದವ್ರಿಗೇನು ಗೊತ್ತಿಲ್ಲ ಅಂತಲ್ಲ, 100% ಎಲ್ಲರಿಗೂ ಗೊತ್ತಿದೆ. ಇಷ್ಟೊಂದು ದುಡ್ಡಿದೆ ರೀ, ಎಲ್ಲರೂ ದುಡ್ಡು ತಿಂತಾರೆ, ಎಲ್ಲ ಮಾತಾಡ್ತಾನೆ ಇರ್ತೀವಿ. ನಾವು ಏನು ಸೊಲ್ಯೂಷನ್ ಏನದಕ್ಕೆ? ನಾವೇ ಅದಕ್ಕೆ ಸೊಲ್ಯೂಷನ್. ನಾನು ಫಸ್ಟ್ ಮತ ಹಾಕುವಾಗ ನಾನು ಜವಾಬ್ದಾರಿಯಿಂದ ವರ್ತಿಸಬೇಕು ಅಷ್ಟೇ. ರಾಜಕಾರಣ ಸಾಕು, ಪ್ರಜಾಕಾರಣ ಶುರು ಮಾಡಿಲ್ಲ. ಆ ಟ್ವೀಟ್ ನ ಸಾರಾಂಶ ಏನ್ ಹೇಳಕ್ ಇಷ್ಟಪಡ್ತೀವಿ? ಅದೇ ನೋಡಿ, ಇವಾಗ ನೋಡ್ತಿರೋದೆಲ್ಲ ನೀವೇ ನೋಡಿದ್ದೀರಾ, ನೀವೇ ಕೇಳ್ತಾ ಇದ್ದೀರಾ ಆಗ್ತಿರೋದೆಲ್ಲ ಸರಿ ಇದೆಯಾ ಅಂತ. ಎಲ್ಲರಿಗೂ ಅನ್ನಿಸ್ತಾ ಇದೆ ಇವಾಗ ಸರಿ ಇಲ್ಲ ಅಂತ. ಸೊ ಅದಕ್ಕೆ ಹೇಳಿದ್ದು, ಕೆಲವು ಈ ಥರ ಆದಾಗ ನಮಗೂ ಅರ್ಥ ಆಗುತ್ತೆ. ಬರೀ ಹಣ ಕಾಸು ಎಂಡ ಅದಕ್ಕೋಸ್ಕರ ವೋಟ್ ಮಾರ್ಕೊಂಡಾಗ ಏನು ಪರಿಸ್ಥಿತಿ ಆಗುತ್ತೆ. ಆಮೇಲೆ ಕಣ್ಣಾರೆ ನೋಡಿದ್ವಲ್ಲ ನಾವು, ಒಂದು 50 ಕೋಟಿ 100 ಕೋಟಿ ಒಂದು MLA ಸೀಟ್ಗೆ ಅಂದಾಗ ನೀವು ಇಸ್ಕೊಂಡಿರೋ ದುಡ್ಡೆಷ್ಟು, ಅಲ್ಲಿ ಮಾರಾಟ ಆಗ್ತಿರೋ ದುಡ್ಡೆಷ್ಟು ಅಂತ ಗೊತ್ತಾಗುತ್ತಲ್ವ ಜನಕ್ಕೆ. ನೀವು 2,000 3,000 ವೋಟ್ ಮಾರ್ಕೊಂಡ್ಬಿಟ್ಟು ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಅಷ್ಟು ಕೋಟಿ ದುಡ್ಡು ನಿಮಗೇ ಬರಬೇಕು, ಅದು ನಿಮ್ಮ ಮಕ್ಳಿಗೆ ಬರಬೇಕು, ನಿಮ್ಮ ಏನೋ ಹೆಲ್ತ್ಗೋಸ್ಕರ ಬರಬೇಕು ಆ ದುಡ್ಡೆಲ್ಲ. ಅದು ಬರುವಂಥ ಪರಿಸ್ಥಿತಿ ಆದಾಗ ಅದಕ್ಕೆ ಪ್ರಜೆಗಳೇ ಬುದ್ಧಿವಂತರಾಗಬೇಕು ಅಷ್ಟೇ ಇಲ್ಲಿ. ಸೊ ನಾನು ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿರೋದಿಲ್ಲಿ. ನಾನು ಯಾರಿಗೆ ಎಗನೆಸ್ಟ್ ಆಗಿ ಮಾಡಿಲ್ಲ. ಇದು ಪ್ರಜೆಗಳಿಗೊಂದು ವೇದಿಕೆ. ನಿಮ್ಮಲ್ಲಿರೋರು ಯಾರು ಬೇಕಾದ್ರೆ ಬನ್ನಿ ಅಂತ ನಾನು ಅದಕ್ಕೆ ಅವತ್ತಿಂದ ಹೇಳ್ತಾ ಇರೋದು. ಬಟ್ ಏನಂದ್ರೆ ಆ ಮೈಂಡ್ ಇರೋರು ಬರಬೇಕಷ್ಟೇ. ಒಂದು ದೊಡ್ಡ ನನಗೆ ಆಗಿರೋ ಒಂದು ಅನುಭವ ಏನು ಗೊತ್ತಾ, ರಾಜಕೀಯ ಅನ್ನೋದು ನಮ್ಮ ಜೊತೆಲಿ ಪ್ರಜಾಕೀಯ ಅನ್ಕೊಂಡು ಬರೋರಿಗೆ ರಾಜಕೀಯ ಇದ್ದಾಗ ಭಾಳ ಕಷ್ಟ ಆಗ್ಬಿಡುತ್ತದು. ಅವಾಗ ನನಗನ್ನಿಸ್ತು ಅವರೇ ಬೆಟರ್ ಅಲ್ಲಪ್ಪ, ಡೈರೆಕ್ಟಾಗಿ ರಾಜಕೀಯ ಅನ್ಕೊಂಡೆ ಕ್ಲೀನಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಅವರು. ಇದು ಹಿಪೋಕ್ರಸಿ ಆಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಜೊತೆಲಿ ಬಂದ್ಬಿಟ್ಟು ಇಲ್ಲ ನಾನು ಇದಕ್ಕೋಸ್ಕರ ಬಂದೆ ಅಂತ ಹೇಳೋದು ನೋಡ್ರೆ ಅವ್ರ ಮೈಂಡಲ್ಲಿ ಬೇರೆ ಇರುತ್ತೆ. ಅವ್ರಿಗೆ ಪೋಸ್ಟ್ ಬೇಕು, ಪವರ್ ಬೇಕು, ದುಡ್ಡು ಬೇಕು, ಈ ಥರ ಬರೋಕ್ಕಾಗಲ್ಲ ಇಲ್ಲಿ. ನಾನು ಮುಂಚೆಯಿಂದ ಹೇಳಿದ್ದೆ, ಇಲ್ಲಿ ನಿಮ್ಗೆ ಯಾರಿಗೂ ಸರ್ವೇ ಆಗಲ್ಲ. ಯಾಕಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಏನೇ ತೊಂದರೆ ಆದ ನಾನು ಮತ್ತೆ ಬ್ಯಾಕ್ಔಟ್ ಆಗ್ತೀನಿ ಅಷ್ಟೇ ಹೊರತು ನಾನು ಕಾಂಪ್ರಮೈಸ್ ಆಗಿ ಒಂದು ಹೆಜ್ಜೆ ಮುಂದೆ ಹೋಗಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ನನಗಿಲ್ಲಿ ನಂದು ಅನ್ನೋದು ಎಲ್ಲಿ ನನಗೆ ಅವಮಾನ ಆಗ್ಬಿಡುತ್ತೆ, ನಾನೇನೋ ಸಾಧಿಸ್ಬೇಕು, ಅದು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನನ್ನ ಸಾಧನೆ ಹೇಳಿದ್ರು ಸಿನಿಮಾದಲ್ಲಿದೆ, ಅಲ್ಲಿ ನನ್ನ ಸಂಪಾದನೆ ಸಾಧನೆ ಎಲ್ಲವೂ ಸಿನಿಮಾದಲ್ಲಿರುತ್ತೆ. ಇದು ಪ್ಯೂರ್ ಆಗಿರಬೇಕು. ಏನೋ ಸಮಾಜ ಸೇವೆನೂ ತುಂಬ ಪ್ಯೂರ್ ಆಗಿರಬೇಕು. ಅಲ್ಲ ಹೆಸರು ಮಾಡ್ಬೇಕಂತನೂ ಹೋಗಬಾರ್ದು.